Holy Spirit, we worship you, Lord. Thank you, Jesus. Thank you, Lord. Hallelujah. Thank you, Jesus. ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ತಿರುಗಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನಮಗೆ ಕೊಟ್ಟಿರೋ ಕೃಪೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. Hallelujah. Thank you, Lord Jesus. Thank you, Jesus. ದೇವರೇ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು ದೇವರೇ. Lord, fill us with your presence, O Father. ನೀನಿಲ್ಲದಿದ್ದರೆ ನಾವೇನು ಮಾಡಲು ಸಾಧ್ಯವಿಲ್ಲ Lord, ಸ್ವಾಮಿ. without you we cannot do anything, O Father. ಈ ಒಂದು ದಿನದಲ್ಲಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನೀನು ಕೊಟ್ಟಿರುವ ಕೃಪೆಗಾಗಿ ಸ್ತೋತ್ರ. Lord, thank you for the grace that today we are Thank you, Lord Jesus. praising you, Father. Thank you, Lord. Hallelujah. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. We welcome you in the precious name of Lord Jesus Christ. ಈ ಒಂದು ಅವಕಾಶವನ್ನು ಕೊಟ್ಟಿರುವಂತ ದೇವರಿಗಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. We thank God for this wonderful opportunity. ಈ ಒಂದು ಪ್ರಾಫಿಟಿಕ್ ಎಕ್ಸ್ಪ್ಲೋಷನ್ ಮೂಲಕವಾಗಿ ನಾವು ಇಲ್ಲಿ ಈ ಸಮಯದಲ್ಲಿ ಬರುವಂತೆ ದೇವರು ಕೊಟ್ಟಿರುವ ಅವಕಾಶಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. Through this prophetic explosion, God has given opportunity to come online. We praise God for this wonderful opportunity. ಮತ್ತು once ಪಾಸ್ಟರ್ again. ಅಭಿಷೇಕ್ ಅವರಿಗೋಸ್ಕರನು ದೇವರ ಮೂಲಕವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸುವನಾಗಿದ್ದೇನೆ. Also, we extended our thanks to Pastor Abhishek. Thank you, Lord Jesus. ಬನ್ನಿ ನಾವೆಲ್ಲರೂ ಸೇರಿ ದೇವರನ್ನ ಆರಾಧನೆ ಮಾಡೋಣ. ಈ ಒಂದು 21 ದಿನಗಳ ಒಂದು ಪ್ರಾಫಿಟಿಕ್ ಎಕ್ಸ್ಪ್ಲೋಷನ್ ಅಲ್ಲಿ ದೇವರ ಆತ್ಮನು ಬಲವಾಗಿ ಚಲಿಸಲಿಕ್ಕಿದ್ದಾನೆ. Come, let us join together and worship in this 21 days of prophetic explosion. God will move mightily in the midst of us. ನಾನು ಈಗಾಗಲೇ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೇನೆ. I'm already experiencing the presence of God. ದೇವರು ಬಲವಾಗಿ ಈ 21 ದಿನಗಳ ಕಾಲದಲ್ಲಿ ಇಳಿದು ಬರಲಿಕ್ಕಿದ್ದಾರೆ. In this 21 days of prophetic explosion, God's mighty move will be here with us. ಇದೊಂದು 2ನೇ ದಿನವಾಗಿದೆ. And this is 2nd day of the prophetic explosion. ಈ 2ನೇ ದಿನದಲ್ಲಿ ದೇವರು ತನ್ನ ಆತ್ಮನ ಮೂಲಕವಾಗಿ ಒಬ್ಬೊಬ್ಬರನ್ನ ತುಂಬಿಸಲಿಕ್ಕಿದ್ದಾನೆ. In this 2nd day, God will going to fill each and everyone with His Hallelujah. Spirit. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಹೇಳಿದ್ರು, ನಾನಿಲ್ಲದೆ ನೀವು ಫಲಗಳನ್ನು ಕೊಡಲಾರ್ರಿ, ಏನನ್ನು ಮಾಡಲಾರ್ರಿ ಎಂಬುದಾಗಿ. Jesus said through the word of God that without me you cannot do anything. ನಾವು ಈಗ ಯೇಸು ಕ್ರಿಸ್ತನನ್ನ ಬರಮಾಡಿಕೊಳ್ಳೋಣ. Right now we welcome Jesus Christ in midst of us. ಈಗಾಗಲೇ ಆತನ ಪ್ರಸನ್ನತೆ, ಆತನ ವ್ಯಕ್ತಿಯಾಗಿ ಈ ಸ್ಥಳದಲ್ಲಿದ್ದಾನೆ. ಆತನನ್ನು ನಾವು ಸ್ವಾಗತ ಮಾಡಿಕೊಳ್ಳೋಣ. Already he is here with us as a person. Let's welcome him in Jesus' name. Thank you, Jesus. Thank you, Father. ತಂದೆ, ಮಗ, ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ಸ್ವಾಮಿ, ಈ ಒಂದು ಪ್ರಾಫಿಟಿಕ್ ಎಕ್ಸ್ಪ್ಲೋಷನ್ ಅನ್ನ, ಈ ಪ್ರಾರ್ಥನೆ ಕೂಟವನ್ನ ದೇವರೇ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. Lord, with the Thank you, such Jesus. Thank you, Lord Jesus. with your precious name, O Father. Lord, we are starting this 21 days of prophetic explosion. Thank you, Jesus. ಯೇಸುವೆ, ನೀನು ಒಡೆಯನಾಗಿದ್ದುಕೊಂಡು ದೇವರೇ ಎಲ್ಲರನ್ನೂ ನೀನು ನಡೆಸಬೇಕೆಂಬುದನ್ನು ಬೇಡಿಕೊಳ್ತಾ ಇದ್ದೇನೆ. Lord, you be a Lord here and lead us, each and everyone here, O Father. 21 ದಿನಗಳ ಕಾಲದಲ್ಲಿ ದೇವರೇ ಯಾರ್ಯಾರು ದೇವರೇ ಥ್ಯಾಂಕ್ ಯು ಲಾರ್ಡ್ ಸೇವಕರು ಈ ಒಂದು ಪೇಜ್ಗಳ ಮೂಲಕವಾಗಿ ದೇವರೇ ಸುವಾರ್ತೆಯನ್ನು ಸಾರ್ತಾರೆ ಮತ್ತೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ದೇವರೇ, ಅವರನ್ನು ನೀನು ಅಭಿಷೇಕಿಸಿ ಬಲವಾಗಿ ಉಪಯೋಗಿಸಿಕೊಳ್ಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ. Lord, whoever conducting and involving in this 21 days of explosion, Lord, I'm praying for each and everyone, O Father, you fill them with a special anointing, O Father. Hallelujah. Oh, thank you, Jesus. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೇಲಂತಸ್ತಿನಲ್ಲಿ 120 ಜನರು ಸೇರಿ ಅವರು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಆಗ ಅಲ್ಲಿ ಪಕ್ಕನೆ ದೇವರಾತ್ಮನು ಆ 120 ಜನರ ಮೇಲೆ ಇಳಿದು ಬರುವಂತದನ್ನು ನೋಡ್ತೇವೆ. In Acts chapter 2, we are seeing over there 120 members who are praying and continuously they were in prayer. The Holy Spirit suddenly came upon them. ಹೇಗೆ ಅಲ್ಲಿ ದೇವರಾತ್ಮನು ಪಕ್ಕನೆ ಇಳಿದು ಬಂದರು, How Holy Spirit suddenly encountered them. ಅದೇ ರೀತಿ ಪಕ್ಕನೆ ದೇವರಾತ್ಮನು ನಿಮ್ಮ ಮೇಲೆ ಇಳಿದು ಬರಲಿಕ್ಕಿದ್ದಾನೆ. In same way, the Spirit of God is going to touch each and every
one of you. ಈ 21 ದಿನಗಳ ಕಾಲ ದೇವರ ಆತ್ಮನು ಪಕ್ಕನೆ ಇಳಿದು ಬಂದು ನಿಮ್ಮ ಪರಿಸ್ಥಿತಿಯನ್ನ ಬದಲಾವಣೆ ಮಾಡ್ಲಿಕ್ಕಿದ್ದಾನೆ. In this 21 days of prophetic explosion, God will going to encounter you suddenly, and your life will going to change. ಪಕ್ಕನೆ ನಿಮಗೆ ಬಿಡುಗಡೆ ಉಂಟಾಗ್ಲಿಕ್ಕಿದೆ. Suddenly you will going to have a deliverance. ಪಕ್ಕನೆ ನಿಮಗೆ ಸ್ವಸ್ಥತೆ ಉಂಟಾಗ್ಲಿಕ್ಕಿದೆ. Suddenly you will going to have an healing. ಪಕ್ಕನೆ ನಿಮಗೆ ನೀವು ನಿಂತಿರುವಂತ ಎಲ್ಲ ಆಶೀರ್ವಾದಗಳು ಬಿಡುಗಡೆ ಆಗ್ಲಿಕ್ಕಿದೆ. Suddenly every blessings which are stopped has been released. Hallelujah. ದೇವರ ಆತ್ಮನು ಬಲವಾಗಿ ಈ ಸ್ಥಳದಲ್ಲಿ ಚಲಿಸ್ತಾ ಇದ್ದಾನೆ. Holy Spirit is moving mightily in this place. ನೀವು ಯಾವ ಸ್ಥಳದಲ್ಲಿ ಇದ್ದೀರೋ, No matter wherever you, ಅದೇ ಸ್ಥಳದಲ್ಲಿ ದೇವರ ಆತ್ಮನು ನೀವು ಒಂದಾಗೋಣ. the same place Holy Spirit will going to encounter you. So let us join. Thank you, Jesus. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನಾವು ದೃಷ್ಟಿಸೋಣ. Let us close our eyes and we'll look at God. Thank you, Lord Jesus. ಮನುಷ್ಯನನ್ನು ನಾವು ದೃಷ್ಟಿಸೋದು ಬೇಡ. We don't want to see any man here. ನಾವು ದೇವರನ್ನು ದೃಷ್ಟಿಸೋಣ. We'll look on God. ಆತನೇ ನಮ್ಮನ್ನು ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. He is the only person who can deliver us. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ. He is good and His mercy endures forever. Thank you, Lord Jesus. ಆ ಮೇಲಂತಸ್ತಿನಲ್ಲಿ ಇಳಿದ ಆ ಪ್ರಸನ್ನತೆ ಈಗ ನಮ್ಮ ಮೇಲೆ ಇಳಿದು ಬರಲಿಕ್ಕಿದೆ. That upper room presence will going to come in between us. Hallelujah. ನಾವೆಲ್ಲರೂ ಸೇರಿ ದೇವರನ್ನ ಆರಾಧನೆ ಮಾಡೋಣ. We'll join together and worship our Lord. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಆರಾಧನೆ ಮಾಡೋಣ. Let us close our eyes and worship our Lord. ಆತನ ಪ್ರಸನ್ನತೆಯಲ್ಲಿ ನಾವು ತಲ್ಲೀನರಾಗೋಣ. Let us soak in His presence. ಈಜುವ ಆಳಕ್ಕೆ ನಾವು ಹೋಗೋಣ. Let us go into deeper level. Hallelujah. Oh, Rimama Shakira. Hallelujah. Rigamana Sande. Rimama Shakira. ಮೇಲಂತಸ್ತಿನಲ್ಲಿ ಇಳಿದ ಪ್ರಸನ್ನತೆ ಈಗ ನಮ್ಮ ಮೇಲೆ ಇಳಿಯಲಿ. ಮೇಲಂತಸ್ತಿನಲ್ಲಿ ಇಳಿದ ಅಗ್ನಿಯು ಈಗ ನಮ್ಮ ಮೇಲೆ ಇಳಿಯಲಿ. ಮೇಲಂತಸ್ತಿನಲ್ಲಿ ಮೇಲಂತಸ್ತಿನಲ್ಲಿ ಇಳಿದ ಪ್ರಸನ್ನತೆ ಈಗ ನಮ್ಮ ಮೇಲೆ ಇಳಿಯಲಿ. ಮೇಲಂತಸ್ತಿನಲ್ಲಿ ಇಳಿದ ಅಗ್ನಿಯು ಈಗ ನಮ್ಮ ಮೇಲೆ ಇಳಿಯಲಿ. ಸುರಿಸಯ್ಯ ಏಸಯ್ಯ ಅಗ್ನಿಯ ಅಭಿಷೇಕ ಸುರಿಸಯ್ಯ ಏಸಯ್ಯ ಅಗ್ನಿಯ ಅಭಿಷೇಕ ಮೇಲಂತಸ್ತಿನಲ್ಲಿ ಇಳಿದ ಪ್ರಸನ್ನತೆ ಈಗ ನಮ್ಮ ಮೇಲೆ ಇಳಿಯಲಿ. ಮೇಲಂತಸ್ತಿನಲ್ಲಿ ಇಳಿದ ಅಗ್ನಿಯು ಈಗ ನಮ್ಮ ಮೇಲೆ ಇಳಿಯಲಿ. ಆ ಮೇಲಂತಸ್ತಿನಲ್ಲಿ ಇಳಿದಂತಹ ಪ್ರಸನ್ನತೆ ಈಗ ಒಬ್ಬೊಬ್ಬರ ಮೇಲೆ ಇಳಿದು ಬರ್ತಾ ಇದೆ. The same presence which came upon in upper room, the same presence is going to take each and every one of you right now. ಆ ಪ್ರಸನ್ನತೆಯ ಅಭಿಷೇಕವನ್ನು ನಾವು ಹೊಂದಿಕೊಳ್ಳೋಣ. Let us have that presence. ಆ ಉರಿನಾಲಿಗೆ ಪಾದದಲ್ಲಿ ಹೇಗೆ ದೇವರ ಆತ್ಮನು ಇಳಿದು ಬಂದನು, How it came with the tongues of fire. tongues of fire, same way. ಅದೇ ರೀತಿ ದೇವರ ಆತ್ಮನು ಒಬ್ಬೊಬ್ಬರ ಮೇಲೆ ಇಳಿದು ಬರ್ಲಿಕ್ಕಿದ್ದಾನೆ. In same way, the Holy Spirit is coming upon each and every one. ಅಪೊಸ್ತಲರು ಪ್ರಾರ್ಥನೆ ಮಾಡುವಾಗ
ಸಂವಾದದಲ್ಲಿ ಚಲಿಸ್ತಾ ಇದ್ದ ಪ್ರಿಯರೇ, Yes, God's presence is moving mightily in midst of us. ಅನೇಕರ ಮೇಲೆ ದೇವರ ಅಭಿಷೇಕ ಹಿಡಿದು ಬರ್ತಾ ಇದೆ. Right now, many are receiving anointing. ಈ ಪಂಚಶತಮದ ಅಭಿಷೇಕವನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ. Let us receive this Pentecostal anointing. Thank you, Lord Jesus. ದೇವರ ಸ್ವಸ್ಥತೆ ಶಕ್ತಿ ಅನೇಕರನ್ನ ಮುಟ್ತಾ ಇದೆ. God's healing grace is touching many. Holy Spirit. Thank you, Jesus. Oh, Rimana Sakiria. La Shakiri. Oh, Rakatara Manderebe. ಪವಿತ್ರಾತ್ಮನೊಂದಿಗೆ ಒಂದಾಗೋಣ. Let us be one with the Holy Spirit. ಸುಮ್ಮನೆ ಇದನ್ನ ನೋಡುವಂಥದ್ದು ಬೇಡ. We don't want to see simply something. ನಾನು ನಿಮ್ಮನ್ನ ಬಿಡುಗಡೆ ಮಾಡೋದಕ್ಕಾಗೋದಿಲ್ಲ. We cannot deliver you. ನಾನು ನಿನ್ನನ್ನ ಸ್ವಸ್ಥತೆ ಪಡಿಸೋದಕ್ಕಾಗೋದಿಲ್ಲ. We cannot heal you. ಆದ್ರೆ ನನ್ನ ಒಳಗಡೆ ಇರುವಂತ ದೇವರ ಆತ್ಮನು ನಿಮ್ಮನ್ನ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. Amen. But one who inside us, he can heal everyone. Thank you, Jesus. ಆತನನ್ನು ನಾವು ದೃಷ್ಟಿಸೋಣ. Let us look him. Glory kalarabashakiri antaramas. Glory manahantaraboshakiregede. Lerabasakiri nananamashakili borusa. ಕಣ್ಣುಗಳನ್ನು ಮುಚ್ಚಿ ದೇವರನ್ನ ಆರಾಧನೆ ಮಾಡಿ. ಆತನ ಪ್ರಸನ್ನತೆಯಲ್ಲಿ ನಾವು ತಲ್ಲೀನರಾಗೋಣ. ಆತನಿಂದ ಹೆಚ್ಚಾಗಿ ನಾವು ಪ್ರೀತಿ ಮಾಡೋಣ. Let us love him more. Glory kalanamaskilia. Lerabashikirigede manahantara. Lebradabosakede. ನಾನು ದರ್ಶನದಲ್ಲಿ ನೋಡ್ತಾ ಇದ್ದೇನೆ. I'm seeing right now in vision. ಈ ಒಂದು ಲೈವ್ ಅನ್ನು ನೋಡ್ತಾ ಇರುವಂತವರು Whoever watching this live, ಒಬ್ಬರಿಗೆ ಒಂದು ಅನೇಕ ತಡೆಗಳು ಉಂಟಾಗ್ತಾ ಇದೆ. one person is watching live with us. That person is having hindrances in many matters. ಒಂದು ಅನೇಕ ಒಂದು ಆಶೀರ್ವಾದಗಳಲ್ಲಿ ಒಂದು ಡಿಲೇ ಅನ್ನು ನಾನು ನೋಡ್ತಾ ಇದ್ದಾನೆ. There is a delay in your blessings. ದೇವರು ಹೇಳ್ತಾ ಇದ್ದಾರೆ ನೋ ಮೋರ್ ಡಿಲೇ ಎಂಬುದಾಗಿ. God is telling no more delay. ಇನ್ನು ಮೇಲೆ ತಡವಾಗುವುದಿಲ್ಲ. No more delay. ದೇವರು ನುಡಿದಿರುವಂತ ವಾಗ್ದಾನ ನಿಮ್ಮ ಜೀವಿತದಲ್ಲಿ ನೆರವೇರಲಿಕ್ಕಿದೆ. Whatever God has given, whatever God has promised, you are going to accomplish those words. ನಿರಾಶೆ ಪಡಬೇಡ. Don't be hopeless. ದೇವರು ನಿನ್ನ ಜೀವಿತದಲ್ಲಿ ಏನನ್ನು ನುಡಿದಿದ್ದಾನೋ ಅದನ್ನು ನೆರವೇರಿಸಲಿಕ್ಕಿದ್ದಾನೆ. Whatever God has spoken, whatever God has promised, you are going to fulfill those words. ಆತನನ್ನ ಆರಾಧನೆ ಮಾಡೋಣ. Let us worship Him. ಓ ರಿಕಲರವಸಿಕೆದೆ. ಅನೇಕ ಜನರನ್ನ ದೇವರು ಮುಟ್ಲಿಕ್ಕಿದ್ದಾರೆ. God is touching. God will going to touch many people over here. ಒಂದು ಮಾನಸಿಕವಾಗಿರುವಂತ ಒತ್ತಡದಿಂದ ಬಿಡುಗಡೆಯನ್ನು ದೇವರು ಕೊಡ್ತಾ ಇದ್ದಾರೆ. God is giving deliverance from depression. Holy Spirit, thank you for your move, Lord. ಪರಿಶುದ್ಧನಾಗಿರುವಂತ ದೇವರಾಗಿದ್ದಾನೆ. ಓ ರಿಕಬಾಸಂದರೆ ಶಾಂತರೇ ಸರ್ವವ್ಯಾಪಿ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನ
ಸ್ಥಳಕ್ಕೆ ಯಜ್ಞದ ಕುರಿಯ ರಕ್ತದಿಂದ ನಾ ಬರುವೆ ನಿನ್ನನ್ನಾರಾಧಿಸಲು ಇರುವಾತನ ಸನ್ಮಾನಿಸಲು ನಾ ಬರುವೆ ಅತಿ ಪರಿಶುದ್ಧ ಸ್ಥಳಕ್ಕೆ ಯಜ್ಞದ ಕುರಿಯ ರಕ್ತದಿಂದ ಅರಸನೆ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಮಹಿಮೆಯ ಅರಸನೆ ನಿನಗೆ ಆರಾಧನೆ ಸಿಂಹಾಸನರೂಢನೆ ನಿನಗೆ ಆರಾಧನೆ ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನೆ ಆರಾಧನೆ ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ ಯುಗ ಯುಗಕ್ಕೂ ಜೀವಿಸುವಾತನೆ ಆರಾಧನೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಕಿರುಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ನೀ ಯೋಗ್ಯನೇ ಮಾನ ಪ್ರಭಾವವು ಉಳ್ಳವನೇ Hallelujah. ದೇವರ ಪ್ರಸನ್ನತೆ ಈ ಸ್ಥಳವನ್ನು ಆವರಿಸಿಕೊಳ್ತಾ ಇದೆ ಪ್ರಿಯರೇ God's presence is covering this place. ದೇವರ ಆತ್ಮನೊಂದಿಗೆ ಒಂದಾಗೋಣ. Let us be united with the Holy Spirit. Thank you Lord Jesus. ನಿಮ್ಮ ಜೀವಿತದಲ್ಲಿ ಏನೇ ಕಷ್ಟಗಳು ಏನೇ ತೊಂದರೆಗಳು ಏನೇ ತಡೆಗಳು ಇರಬಹುದು Whatever the hindrances, whatever the problems you might have faced, ನಮ್ಮ ರಕ್ಷಕನಾಗಿರುವಂತ ದೇವರನ್ನ ದೃಷ್ಟಿಸುವಾಗ let us look our Savior. ಬಿಡುಗಡೆ ರಕ್ಷಣೆ ಉಂಟಾಗಲಿಕ್ಕಿದೆ. When we turn our eyes on our Savior Lord Jesus Christ, we're going to have a healing and deliverance. ದೇವರ ಈ ಸಮಯದಲ್ಲಿ ನಾನು ನಿನ್ನನ್ನು ಮಾತ್ರ ಬಯಸ್ತೇನೆ ಎಂಬುದಾಗಿ ಆತನಿಗೆ ಹೇಳೋಣ. Let's say, Lord, in this moment, Lord, and ನಾನು ನಿನ್ನನ್ನು ಪ್ರೀತಿಸ್ತೇನೆ ಸ್ವಾಮಿ. I love you, Father. I want you Jesus. Lord, I need you, Father. ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ಏನಾಗೆ ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ಏನಾಗೆ ಯೇಸುವೆ ಆತನಿಗೆ ನಾವು ಯೇಸುವೆ ನನಗೆ ನೀನು ಬೇಕು ಸ್ವಾಮಿ ನೀನು ಮಾತ್ರ ನನಗೆ ಸಾಕು ದೇವರೇ ಎಂಬುದಾಗಿ ಹೇಳನವು ನೀ ಮಾತ್ರ ಸಾಕು ಏನಾಗೆ ಯೇಸುವೆ ಹೃದಯದ ಅಂತರಾಳದಿಂದ ಆತನಿಗೆ ಹೇಳೋಣ ನೀ ಮಾತ್ರ ಸಾಕು ಏನಾಗೆ ಯೇಸುವೆ 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 ನೀ ಮಾತ್ರ ಸಾಕು ಏನಾಗೆ ಯೇಸುವೆ 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 ನೀ ಮಾತ್ರ
ಬದುಕು ನಿನಗಾಗಿಯೇ ಯೇಸುವೇ 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 ನೀ ಮಾತ್ರ ಸಾಕು ಏನಾಗೆ 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 ಯೇಸುವೇ ಆತನು ಹೇಳಿದ Let's ಯೇಸುವೇ ನೀನು ನನಗೆ ಸಾಕು ಸ್ವಾಮಿ Jesus, you are wonderful. ಇನ್ನ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ದೇವರೇ. Lord, I want to love you more and more. ನಿನ್ನ ಪ್ರೀತಿಯ ಉದ್ದ ಅಗಲ ಆಳ ಎತ್ತರ ಎಷ್ಟೆಂಬುದು ನಾನು ತಿಳಿದುಕೊಳ್ಬೇಕು. Lord, I want to know depth and width of your love, Father. ಅನೇಕರ ಹೃದಯವನ್ನ ದೇವರ ಆತ್ಮನು ತುಂಬಿಕೊಳ್ತಾ ಇದ್ದಾನೆ. Right now, God is filling many hearts over here. ಪ್ರೀತಿಯ ರಸವು ದೇವರ ನಿಮ್ಮ ಹೃದಯವನ್ನು ತುಂಬಿಕೊಳ್ತಾ ಇದೆ. God is filling your hearts with His love. ನೀವು ಪ್ರಥಮ ಪ್ರೀತಿಯನ್ನು ಕಳೆದುಕೊಂಡಿದ್ದಾರೆ. ದೇವರು ಇವತ್ತು ನಿಮ್ಮನ್ನ ಪ್ರಥಮ ಪ್ರೀತಿಯಿಂದ ಆತನು ತುಂಬಿಸ್ತಾ ಇದ್ದಾನೆ. You may lost your first love, but God is restoring that first love right now. ಅನೇಕ ಜನರನ್ನು ದೇವರು ಪುನಃ ಸ್ಥಾಪನೆ ಮಾಡ್ತಾ ಇರುವಂತದನ್ನ ನಾನು ನೋಡ್ತಾ ಇದ್ದಾನೆ. Right now, I'm seeing God is restoring many people over here. ದೇವರು ಹೇಳ್ತಾರೆ, ನೀನು ಎಲ್ಲಿ ಬಿದ್ದಿದೆಯೋ ಅದೇ ಸ್ಥಳದಲ್ಲಿ ನಾನು ನಿನ್ನ ಮೇಲೆ ಕೆತ್ತಲಿಕ್ಕಿದ್ದಾನೆ. Wherever you are fallen, I'm going to raise you over there. God is telling me. ಎಲ್ಲಿ ಸೋತು ಹೋಗಿದೆ ಆ ಸ್ಥಳದಲ್ಲಿ ನಿನಗೆ ಜಯವನ್ನು ನಾನು ಅನುಗ್ರಹಿಸಲಿಕ್ಕಿದ್ದೇನೆ. Wherever you have faced defeatness, there I'm going to give you victory. Hallelujah. ಪರ್ವತಗಳು ದೇವರ ಪ್ರಸನ್ನತೆಯಲ್ಲಿ ಮೇಣದಂತೆ ಕರಗಿ ಹೋಗುವಂತದ್ದಾಗಿದೆ. In His presence, mountains will going to melt. Like an wax. Hallelujah, Jesus. ಯಾವುದೇ ರೋಗಗಳಾಗಲಿ ದುರಾತ್ಮಗಳಾಗಲಿ ದೇವರ ಪ್ರಸನ್ನತೆಯಲ್ಲಿ ನಿಲ್ಲುವುದಕ್ಕಾಗುವುದೇ ಇಲ್ಲ. No matter whatever sickness or whatever it cannot stand in the presence of God. ನೀನು ದೇವರ ಸನ್ನಿಧಾನದಲ್ಲಿ ಇವತ್ತು ಏನನ್ನ ಬೇಡಿಕೊಳ್ತಾ ಇದೆಯೋ Now, right now, whatever you are asking in the presence of the Lord, ದೇವರ ಆ ಪ್ರಾರ್ಥನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. God is answering all your prayers. ಯಾವ ಅದ್ಭುತಕ್ಕೋಸ್ಕರ ನೀನು ಎದುರು ನೋಡ್ತಾ ಇದೆಯೋ We don't know for what miracle you are looking for. ಆ ಅದ್ಭುತವನ್ನ ಸ್ವೀಕಾರ ಮಾಡಿಕೋ. Right now, receive that miracle. ಓ ರಿಕಮನ ಸಖಿಯ ತರಭಾಷೆ ಪರ್ವತವು ಮೇಘದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇಘದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ನಿನ್ನ
ಸ್ಥಳವನ್ನು ಆವರಿಸಿಕೊಂಡಿದೆ ಪ್ರಿಯರೇ. His presence is filling all this place. ಆತನ ಮಹಿಮೆಯ ಮೇಘ ಒಬ್ಬೊಬ್ಬರನ್ನ ಆವರಿಸಿಕೊಳ್ತಾ ಇದೆ. His glory cloud is covering each and every one of us. ಆತನನ್ನು ಇನ್ನ ಹೆಚ್ಚಾಗಿ ನಾವು ಆತನನ್ನು ಹುಡುಕೋಣ, ಆತನನ್ನು ಬಯಸೋಣ. Let us search him more and more. ಈ ಜೀವ ಆಳಕ್ಕೆ ದೇವರು ನನ್ನನ್ನು ಕರೆದುಕೊಂಡು ಹೋಗು ಎಂಬುದಾಗಿ ಆತನ ಕೇಳಿಕೊಳ್ಳೋಣ. Let us ask God, God, take us to deep in your presence. ಪಾದದವರೆಗೆಲ್ಲ ಸ್ವಾಮಿ, ಸೊಂಟದವರೆಗೆಲ್ಲ, ಮೊಣಕಾಲವರೆಗೆಲ್ಲ ದೇವರು ನನಗೆ ಈ ಜೀವ ಆಳಬೇಕು ಸ್ವಾಮಿ. Lord, it is not enough of feet, our knee, our foot, but Father, we need deeper level, swimming level of your presence, Father. ಆತನ ಕೃಪೆಯನ್ನು ನಾವು ಬಯಸೋಣ. Let us ask for His grace. ಆತನ ಕೃಪೆ ನಮಗೆ ಸಾಕು ಪ್ರಿಯರೇ. His grace is sufficient for us. ಈ ಕಡೆ ಕಾಲದಲ್ಲಿ ದೇವರು ಹೇಳ್ತಾ ಇದ್ದಾರೆ ನಿಮಗೆ, In this end time, God is telling, ನನ್ನ ಕೃಪೆ ನಿನಗೆ ಸಾಕು. my grace is sufficient for you. ನೀನು ಅನೇಕ ಒಂದು ಪರಿಸ್ಥಿತಿ, ಕಠಿಣ ಪರಿಸ್ಥಿತಿ ನೀನು ಹಾದು ಹೋಗ್ತಾ ಇದೀಯ. No matter whatever the situation you are going through. ಹಣದ ಸಮಸ್ಯೆ ಇರಬಹುದು, It may money matter. ಅನೇಕ ಕೊರತೆಗಳಿರಬಹುದು. You may have lack, many lack. ದೇವರು ಹೇಳ್ತಾರೆ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. Right now, God is telling, my grace is sufficient for you. ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗಲಿಕ್ಕಿದೆ. In your weakness, God's strength will go and make you perfect. Thank you, Jesus. ಸಂತೈಸುವ ತಾಯಿಯಂತೆ ದೇವರು ನಿಮ್ಮನ್ನು ಸಂತೈಸ್ತಾ ಇದ್ದಾನೆ. Like a mother who is going to comfort his children, like God is going to comfort you right now. जैसे माता संभालती है, वैसे यीशु संभालेगा. जैसे माता संभालती है, वैसे यीशु संभालेगा. हालेलुया, हालेलुया,
నీలో మునిగి తేలాక నా వల్ల కాదయ్యా నిన్ను వీడియుండుట. ఓ బందీనైపోయా నీలో మునిగి తేలాక నా వల్ల కాదయ్యా నిన్ను వీడియుండుట. యేసయ్యా 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 యేసయ్యಾ ಆಚರಣಾವನ್ನು ಹೇಳುವಾಗ ನಿನ್ನ ಬಿಡುಗಡೆಯ ರಕ್ಷಣೆಯ ಹೊಂದಿಕೋ. ಓ ವಿಕಾಚನ ಬಾಬಾ ಸಂಗೆ యేసయ్యಾ యేసయ్ಯಾ 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 ಅನೇಕ ಸ್ವಸ್ಥತೆ ಆಗುವುದನ್ನು ನಾನು ನೋಡ್ತಾ ಇದ್ದೇನೆ. యేసయ్ಯಾ 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 యేసయ్యా యేసయ్ಯಾ యేసయ్యా 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 యేసయ్యా. ಮುರಿದ ಮನಸ್ಸನ್ನ ದೇವರು ಕಟ್ತಾ ಇದ್ದಾರೆ. Lord is mending a broken heart. Thank you, Jesus. ಒಂದು ಸಮಾಧಾನ ನಿಮ್ಮ ಹೃದಯವನ್ನ ತುಂಬಿಕೊಳ್ತಾ ಇದೆ ಪ್ರಿಯ. Right now, the peace is filling your heart. ಸಮಾಧಾನವು ಯಜಮಾನನಂತಿದ್ದು ತೀರ್ಪು ಹೇಳಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವ ಹಾಗೆ ದೇವರ ದೈವಿಕವಾದ ಸಮಾಧಾನ ನಿಮ್ಮ ಹೃದಯವನ್ನ ನಿಮ್ಮ ಪರಿಸ್ಥಿತಿಗಳನ್ನ ತುಂಬಿಕೊಳ್ತಾ ಇದೆ. God's inmost presence, that peace is covering your heart and your place, and wherever the tough situation there, God's peace is ruling over them. ದೇವರು ಹೇಳ್ತಾರೆ ನಿಮ್ಮ ಜೀವಿತದಲ್ಲಿ ಎದ್ದಿರುವಂತ ಬಿರುಗಾಳಿಗೆ, ಪ್ರವಾಹಕ್ಕೆ, ಕಠಿಣ ಪರಿಸ್ಥಿತಿಗಳಿಗೆ, ಒಂದು ಪರ್ವತಕ್ಕೆ ದೇವರು ಹೇಳ್ತಾ ಇದ್ದಾರೆ ಅದು ಶಾಂತವಾಗಲಿ ಎಂಬುದಾಗಿ. Right now, God is declaring peace in the place wherever you have broken, wherever you are going through tough situation, wherever the mountains are, for everything God is telling, be in peace. Just be soaked in the presence of God. Thank you, Jesus. Spirit of the Son of God. Hallelujah. ನಮ್ಮ ಭಾರತ ದೇಶಕ್ಕೋಸ್ಕರ, ನಮ್ಮ ಕರ್ನಾಟಕ ರಾಜ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯ. ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಈ ಸಮಯದಲ್ಲಿ Let us join together and unite and pray for India, especially for Karnataka. ದೇವರ ಆತ್ಮ ನಿಮಗೆ ಪ್ರೇರೇಪಿಸುವ ಹಾಗೆ ನೀವು ಪ್ರಾರ್ಥನೆ ಮಾಡಿ. However, God is the Spirit of Lord inspiring you. Right there, you start to pray. Thank you, Jesus. ನಮ್ಮ ಮಧ್ಯದಲ್ಲಿರುವಂತಹ ಭೂಮಿಕಾ ಅವರು ಪ್ರಾರ್ಥನೆ ಮಾಡ್ತಾರೆ. ದೇವರ ಆತ್ಮನ ಅವರಿಗೆ ನಡೆಸುವ ಹಾಗೆ ಅವರು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಮತ್ತು ದೇವರ ಮಾತನ್ನ ಹೇಳುವಾಗ ನಾವು ಎಲ್ಲರೂ ಒಂದೇ ಮನಸ್ಸಿನಿಂದ ಅವರೊಂದಿಗೆ ನಾವು ಪ್ರಾರ್ಥನೆ ಮಾಡೋಣ. Thank you, ಸಮಾಧಾನ ಪ್ರಭು. ಹೌದು
ಹೌದು ಕರ್ತನೆ, ಇನ್ನು ಯಾರ್ಯಾರು ಕರ್ತನೆ ಅಪ್ಪ ಹೌದಪ್ಪ ಅನೇಕ ಬೇಡಿಕೆಗಳೊಂದಿಗೆ ನಿನ್ ಬಳಿ ಬರ್ತಾ ಇದ್ದಾರಪ್ಪ, ಅದೆಲ್ಲವನ್ನು ಕರ್ತನೆ ಅಪ್ಪ ಸಂಧಿಸಲು ನೀನ್ ಶಕ್ತನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಹೌದು ಕರ್ತನೆ, ಸ್ವಾಮಿ ನಮ್ ಗೌರ್ಮೆಂಟ್ ನಾವು ಆಶೀರ್ವದಿಸ್ತಾ ಇದ್ದೀವಪ್ಪ. ಹೌದು ಕರ್ತನೆ, ನಾವು ಎಲ್ಲರನ್ನ ಆಶೀರ್ವದಿಸ್ತಾ ಇದ್ದೀವಿ ಸ್ವಾಮಿ. ಹೌದು ಕರ್ತನೆ, ವೈದ್ಯರನ್ನ ಆಶೀರ್ವದಿಸ್ತಾ ಇದ್ದೀವಪ್ಪ. ಹೌದು ಕರ್ತನೆ, ಅನೇಕ ನರ್ಸ್ಗಳು ಕರ್ತನೆ ಅಪ್ಪ ಕೆಲಸ ಮಾಡ್ತಿರೋರು ನಾವು ಆಶೀರ್ವದಿಸ್ತಾ ಇದ್ದೀವಪ್ಪ. ಹೌದು ಕರ್ತನೆ, ಈ ರೋಗ ಮತ್ತೆ ಉಲ್ಬಣ ಆಗದಂತೆ ಅಪ್ಪ. ಹೌದು ಕರ್ತನೆ, ಇದರಿಂದ ಪ್ರಾಣ ನಷ್ಟ ಆಗದಂತೆ ಅಪ್ಪ. ಕರ್ತನೆ, ನಮ್ಮ ಕೃಪೆ ನಮ್ಮ ದೇಶದ ಮೇಲೆ ಇಳಿದು ಬರ್ಲಿ ಅಪ್ಪ. ಸ್ವಾಮಿ, ನಿನ್ನವೇ ಜನರನ್ನ ಕರುಣಿಸಿದಂತ ದೇವರು ನೀನಾಗಿದೆ ಅಪ್ಪ. ಹೌದು ಕರ್ತನೆ, ನಿನ್ಗೆ ಅಸಾಧ್ಯವಾದ ಒಂದು ಇಲ್ಲ ಸ್ವಾಮಿ. ಕರ್ತನೆ, ನೀನು ಮಾತನಾಡು ಅಪ್ಪ. ನೀನು ಒಂದು ಮಾತಿನಿಂದ ಎಲ್ಲವೂ ಸಾಧ್ಯ ಅಪ್ಪ. ಹೌದು ಕರ್ತನೆ, ಒಂದು ಸ್ಪರ್ಶದಿಂದ ಹೌದಪ್ಪ, ನಿನ್ನ ಒಂದು ನೋಟದಿಂದ ಕರ್ತನೆ ಅಪ್ಪ ಎಲ್ಲವೂ ಬದಲಾಗ್ತದಪ್ಪ. ಹೌದು ಕರ್ತನೆ, ಆ ಒಂದು ನೋಟ ಕರ್ತನೆ ಅಪ್ಪ ನಮ್ಮ ಮೇಲೆ ದೃಷ್ಟಿಸು ಸ್ವಾಮಿ, ನಮ್ಮ ದೇಶದ ಮೇಲೆ ದೃಷ್ಟಿಸು ಸ್ವಾಮಿ. ಹೌದು ಕರ್ತನೆ, ನಮ್ಮ ರಾಜ್ಯದ ಮೇಲೆ ದೃಷ್ಟಿಸು ಸ್ವಾಮಿ. ನೀನು ಆ ರೀತಿಯಾಗಿ ದೃಷ್ಟಿಸ್ತಾ ಇರುವಂತ ಕೃಪೆಗಾಗಿ ನಿನಗೆ ಸ್ತೋತ್ರ ಅಪ್ಪ. ಹೌದು ಕರ್ತನೆ, ಎಲ್ಲೆಲ್ಲಿ ಸೇವಕರಿದ್ದಾರಪ್ಪ ಅವರೆಲ್ಲರಿಗೂ ಕರ್ತನೆ ಅಪ್ಪ ನೀನು ವಾಗ್ದಾನವಾಗಿ ಅಪ್ಪ, ನಾನು ಯಾಜಕರನ್ನು ಮೃಷ್ಟಾನ್ನದಿಂದ ತೃಪ್ತಿಗೊಳಿಸುವೆ ನಾನು ವಾಕ್ಯನ ಕರ್ತನೆ ಅಪ್ಪ ನಿನ್ ಸೇವಕರನ್ನ ನೀನು ಬಿಡುಗಡೆ ಮಾಡ್ತಾ ಇರುವಂತ ಕೃಪೆಗಾಗಿ ನಿನಗೆ ಸ್ತೋತ್ರ ಅಪ್ಪ. ಹೌದು ಕರ್ತನೆ, ಅದೇ ರೀತಿಯ ಕರ್ತನೆ ಅಪ್ಪ ಎಷ್ಟೋ ಜನ ಕರ್ತನೆ ಅಪ್ಪ ನೀವು ಒಬ್ಬಂಟಿಗರಲ್ಲ, ನಾನೇ ನಿಮ್ಮೊಟ್ಟಿಗಿದ್ದೇನಂತ ನೀನು ಈ ಕ್ಷಣ ಮಾತಾಡ್ತಿದ್ದಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ಹೌದು ಕರ್ತನೆ, ಯಾರ್ಯಾರು ನಿರಾಶೆಯಲ್ಲಿದ್ದಾರಪ್ಪ ಅವ್ರಿಗೆ ನಿರಾಶೆ ನೀನಾಗಿದೆ ಅಪ್ಪ. ಹೌದು ಕರ್ತನೆ, ಯಾರ್ಯಾರು ಪ್ರೀತಿ ಹಂಬಲದಲ್ಲಿದ್ದಾರಪ್ಪ ಹೌದು ಕರ್ತನೆ, ಆ ಪ್ರೀತಿನ ಕರ್ತನೆ ಪೂರೈಸಲು ಶಕ್ತ ನೀನು ಒಬ್ಬನೇ ಆಗಿದ್ದೆ ಅಪ್ಪ. ಹೌದು ಕರ್ತನೆ, ಜ್ಞಾನ ಅರಿವು ಬಲ ಕೊಡುವ ಆತ್ಮನೆ ಹೌದಪ್ಪ ಒಬ್ಬೊಬ್ಬರನ್ನ ಕರ್ತನೆ ಅಪ್ಪ ನಿನ್ ಮಟ್ಟ ನೆಲದಲ್ಲಿ ನಡೆಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಪ್ಪ. ಹೌದು ಕರ್ತನೆ, ಪ್ರಾರ್ಥನೆ ಕೇಳಿದಂತ ಕೃಪೆಗಾಗಿ ನಿನಗೆ ಸ್ತೋತ್ರ ಅಪ್ಪ. ನಮ್ಮನ್ನ ನಾವು ತಗ್ಗಿಸ್ತಾವಪ್ಪ, ಎಲ್ಲವನ್ನ ನಿನ್ನಷ್ಟು ಒಪ್ಪಿಸ್ತಾವಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ಬೇಡಿಕೊಂಡಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ದೇವರ ಪ್ರಸನ್ನತೆ ಈ ಸ್ಥಳವನ್ನು ತುಂಬಿಕೊಂಡಿದೆ. God's ನಾವು- presence is over in this place. ನಾವು ದೇವರ ವಾಕ್ಯವನ್ನ ನಾವು ಕೇಳೋಣ. ದೇವರ ಆತ್ಮ ನನ್ನ ಹೃದಯದಲ್ಲಿ ಹಾಕಿರುವಂತ ಒಂದು ಪ್ರವಾದನಾತ್ಮಕವಾಗಿರುವಂತ ಒಂದು ಸಂದೇಶವನ್ನು Let ಕೊಳ್ಳಿಕ್ಕಿದ್ದಾನೆ. us hear the word of God. God has given ನಾವು a prophetic word in my heart. Right now I'm going to share with you all. ಮತ್ತಾಯ 9ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. Let us turn our Bible to Matthew chapter. ನಾವು ಓದೋಣ. Matthew chapter. ಮತ್ತಾಯ 9ನೇ ಅಧ್ಯಾಯ 20ನೇ ವಚನದಿಂದ Matthew chapter 9 verse 20. ಓಕೆ, ನಾನು ಓದ್ತೀನಿ. ನಿಮ್ಮ ಕೈಯಲ್ಲಿ ಬೈಬಲ್ ಇದ್ರೆ ಬೈಬಲ್ ತೆರೆದು ಅದನ್ನ ಆ ಒಂದು ವಚನವನ್ನು ನಾವು ಓದೋಣ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂದಿರುಗಿ ಆಕೆಯನ್ನು ನೋಡಿ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದೀವಿ, ಸುಮಾರು 12 ವರ್ಷಗಳಿಂದ ಒಂದು ರಕ್ತ ಕುಸುಮ ರೋಗದಿಂದ ಬಳಲುವಂತ ಸ್ತ್ರೀಯನ್ನು ನಾವು ನೋಡ್ತಾ ಇದ್ದೇವೆ. Here in this passage we are seeing the woman who had disease from blood issue. ಈ 12 ವರ್ಷಗಳಲ್ಲಿ ಆ ಒಂದು ರಕ್ತ ಕುಸುಮ ರೋಗಿ ಅನೇಕ ಒಂದು ಪರಿಸ್ಥಿತಿ, ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗಿರಬಹುದು. In these 12 years that woman may pass very critical situations. ಸ್ವಂತ ಜನರು ಕೂಡ ಕೈ ಬಿಟ್ಟಿರಬಹುದು. May her own people may left her. ಅನೇಕ ವೈದ್ಯರು ಅವಳನ್ನು ಕೈ ಬಿಟ್ಟಿರಬಹುದು. Doctors may left her. ಅನೇಕ ಒಂದು ತಿರಸ್ಕಾರದ ಒಂದು ಜೀವಿತದಲ್ಲಿ ಅವಳು ಒಂದು ಜೀವನವನ್ನು She may gone ಮಾಡಿದಳು. through many rejection. ಅನೇಕ ಒಂದು ಹೃದಯವನ್ನ ಮುರಿದುಕೊಂಡು ಜೀವನವನ್ನ ಮಾಡಿರಬಹುದು. Her heart may broken into pieces. ಅವಳು ನಿರೀಕ್ಷೆ ಇಲ್ಲದೆ ಒಂದು ಜೀವನವನ್ನ ಮಾಡಿರಬಹುದು. She was passing through hopeless life. ಆದ್ರೆ ಒಂದು ದಿನ ಬರುತ್ತೆ. But the day came. ಅವಳು ಏನ್ ಮಾಡ್ತಾಳೆ ಅಂದ್ರೆ ಯೇಸು ಸ್ವಾಮಿ ಕುರಿತಾಗಿರುವಂತಹ ಸಮಾಚಾರವನ್ನ ಕೇಳಿಸಿಕೊಳ್ತಾಳೆ. She heard about Jesus Christ. ಯಾವಾಗ ಯೇಸು ಸ್ವಾಮಿ ಕುರಿತಾಗಿರುವಂತಹ ಸಮಾಚಾರವನ್ನ ಕೇಳಿಸಿಕೊಂಡ್ಳು, When she heard about the good news about Jesus ಅವಾಗ ಅವಳ Christ, ಮನಸ್ಸಿನಲ್ಲಿ ಅಂದುಕೊಳ್ತಾಳೆ, she decided in her heart, ನಾನು ಯೇಸುವಿನ ಉಡುಪಿನ ಗೊಂಡೆನ ಮುಟ್ಟಿದರೆ ಸಾಕು ನನಗೆ ಗುಣವಾಗುವುದು ಎಂಬುದಾಗಿ. let me touch hem of his garment.
ಯಾವಾಗ ಯೇಸು ಸ್ವಾಮಿಯ ಉಡುಪಿನ ಗೊಂಡೆನ ಮುಟ್ಟಿದಳು, when she touched that hem of his garment, ಆಗ ಅವಳಿಗೆ ಒಂದು ಸ್ವಸ್ಥತೆ ಆಗುವಂತದನ್ನ ನಾವು ನೋಡ್ತಾ ಇದ್ದೇವೆ. that moment she had a deliverance, ಅನೇಕ that ಒಂದು healing. ಈ ಒಂದು ರಕ್ತ ಕುಸುಮ ರೋಗಿಯ ಜೀವಿತದಲ್ಲಿ ಆಗಿರುವಂತ ಪರಿಸ್ಥಿತಿ ಅನೇಕರು ಹಾದು ಹೋಗ್ತಾ ಇರಬಹುದು. In same way, you might have passing the situation. ನಿರೀಕ್ಷೆ ಇಲ್ಲದೆ ನೀನು ಜೀವಿಸ್ತಾ ಇರಬಹುದು. You may passing the life with the hopelessness. ಒಂದು ಭಯದಲ್ಲಿ ನೀನು ಜೀವಿಸ್ತಾ ಇರಬಹುದು. You may pass through a fear. ನಾವು ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ಕಡೆಗಳಲ್ಲಿ ಭಯವು ಆವರಿಸಿಕೊಂಡಿರುವಂತದನ್ನ ನಾವು ನೋಡ್ತಾ ಇದ್ದಾವೆ. In this pandemic, we are seeing everywhere the fear is ruling people. ಒಂದು ಈ ಸ್ತ್ರೀಯ ರೀತಿಯಲ್ಲಿ ಅನೇಕ ಸಾರಿ ನೀನು ನಿರಾಶೆಯಲ್ಲಿ ಮುಳುಗಿ ಹೋಗಿರಬಹುದು. Like this woman, you may have faced, you may feeling the rejection. ಆದ್ರೆ ದೇವರು ಇವತ್ತು ನಿಮಗೆ ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. But God is going to give you a ಮಗನೇ ಮಗಳೇ, ನನ್ನ promise. ಬಳಿಗೆ ನೀನು ಬರುವುದಾಗಿದ್ದರೆ ನಾನು ನಿನ್ನನ್ನು ಬಿಡುಗಡೆ ಮಾಡಲು ಸ್ವಸ್ಥತೆ ಮಾಡಲು ಶಕ್ತನಾಗಿದ್ದೇನೆ. Dear daughter and my son, if you are ready to come to me, I am going to heal you. ಇದೇ ವಾಕ್ಯವನ್ನು ನಾವು ಮಾರ್ಕ 5ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳುವಾಗ ಇನ್ನ ಸ್ಪಷ್ಟವಾಗಿ ಆ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮಾರ್ಕ 5ನೇ ಅಧ್ಯಾಯ ಒಂದು 25ನೇ ವಚನದಲ್ಲಿ ನಾವು ನೋಡುವಾಗ, If you turn Mark 5 verse 25, the ಅಲ್ಲಿ same verse. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡು ರೋಗವು ಹೆಚ್ಚುತ್ತಾ ಬರುವಂತದನ್ನ. Now a certain woman had a flow of blood for 12 years and had suffered many things from many physicians. She had spent all that she had. ನಾವು ಈ ವಚನದಲ್ಲಿ ನೋಡ್ತಾ ಇದ್ದೀವಿ, ಅವಳು ಏನ್ ಮಾಡ್ತಾ ಇದ್ದಾಳೆ, ಅನೇಕ ಒಂದು ವೈದ್ಯರ ಬಳಿಗೆ ಹೋಗಿದ್ದಾಳೆ. We are seeing in this verse here, she went to many physicians, doctors. ಆದ್ರೆ ಅನೇಕ ವೈದ್ಯರು ಏನ್ ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಎಲ್ಲವನ್ನ ಕೊಡ್ತಾ ಇದ್ದಾರೆ, ಹಣವನ್ನ ಅವಳ ಕಡೆಯಿಂದ ಇಸ್ಕೊಳ್ತಾ ಇದ್ದಾರೆ. Also doctors are giving treatment and also they are taking money from her. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ವಸ್ಥತೆ ಆಗ್ತಾ ಇಲ್ಲ, ಬಟ್ ರೋಗವು ಏನಾಗ್ತಾ ಇದೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇರುವಂತದನ್ನ ನಾವು ನೋಡ್ತಾ But ಇದ್ದೇವೆ. she couldn't find deliverance anywhere and it's increasing day by day. ಅದೇ ರೀತಿಯಾಗಿ ನೀವು ಅನೇಕ ಸಾರಿ ನೀವು ನಿಮ್ಮ ನಿರೀಕ್ಷೆ ಒಂದು ವೈದ್ಯರ ಮೇಲೆ ಇರಬಹುದು, ಅಥವಾ ನ್ಯಾಯಾಧೀಶರ ಮೇಲೆ ಇರಬಹುದು, ಅಥವಾ ನಿಮ್ಮ ಒಂದು ಸ್ವಂತ ಜನರ ಮೇಲೆ ಇಟ್ಟಿರಬಹುದು. Like that, you may have hope about your people or with your own people or doctors or some authoritative people. ಆದ್ರೆ ದೇವರು ಹೇಳ್ತಾ ಇದ್ದಾರೆ, But ವೈದ್ಯರಿಗೆ God is ವೈದ್ಯನು ಆಗಿರುವಂತ ದೇವರು ಆತ ನಿಮ್ಮನ್ನು ಸ್ವಸ್ಥ ಮಾಡಲು ಶಕ್ತನಾಗಿದ್ದಾನೆ. I am doctor to a doctor and I can heal you. ನ್ಯಾಯವನ್ನು ಒದಗಿಸಲು ಆತನೇನಾಗಿದ್ದಾನೆ, ಶಕ್ತನಾಗಿದ್ದಾನೆ. He is able to give justice for your things. ನಿಮ್ಮ ಕೊರತೆಗಳನ್ನು ನೀಗಿಸಲು ಆತನು ಶಕ್ತನಾಗಿದ್ದಾನೆ. He is able to touch your needs. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ದೇವರ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡಿದೆ ಪ್ರಿಯರೇ. God's presence is filling in this place. ಇಲ್ಲಿ ನಾವು ನೋಡ್ತಾ ಇದೀವಿ ರಕ್ತ ಕುಸುಮ ರೋಗಿಯ ಜೀವಿತದಲ್ಲಿ ಯಾವಾಗ ಯೇಸು ಸ್ವಾಮಿ ಇಂಟರ್ಫಿಯರ್ ಆಗ್ತಾರೆ, The moment when Jesus had entered to this woman's life, ಅವಳ ಜೀವಿತ ಮಾರ್ಪಡುವಂತದನ್ನು ನಾವು ನೋಡ್ತಾ ಇದ್ದೇವೆ. her life is changed completely. ಅದೇ ರೀತಿ ಯಾವಾಗ ನೀವು ಯೇಸು ಸ್ವಾಮಿಗೆ ನೀವು ಅವಕಾಶವನ್ನ ಕೊಡ್ತೀರೋ, In same way, when you are going to give a chance to Jesus, ಆಗ ಏನಾಗುತ್ತಂದ್ರೆ ದೇವರು ನಿಮ್ಮ ಜೀವಿತವನ್ನ ಬದಲಾಯಿಸಲು ಶಕ್ತನಾಗಿದ್ದಾನೆ. then God will going to change your life. ಹೇಗೆ ರಕ್ತ ಕುಸುಮ ರೋಗಿ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ಅರಿಯದೇ ಇದ್ದಳು, How like this blood issued woman, she was never knew about Jesus. ಆದ್ರೆ 12 ವರ್ಷಗಳ ಆದ ಮೇಲೆ ಅವಳು ಏನ್ ಮಾಡ್ತಾ ಇದ್ದಾಳೆ, ಯೇಸು ಸ್ವಾಮಿ ಕುರಿತಾಗಿ ಏನ್ ಮಾಡ್ತಾ ಇದ್ದಾಳೆ ಕೇಳಿಸಿಕೊಳ್ತಾ But ಇದ್ದಾಳೆ. after 12 years of this disease, she is hearing about Jesus. ಅವಳು ಇರುವಂತ ಸ್ಥಳದಲ್ಲಿ ಯೇಸು ಸ್ವಾಮಿ ಬಂದಿರುವಂತದನ್ನ ಅವಳು ಕೇಳಿಸಿಕೊಳ್ತಾ ಇದ್ದಾಳೆ. The place wherever Jesus is came, that she heard. ಅವಾಗ ಅವಳು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾಳೆ, ನಾನು ಹೋಗಿ ಯೇಸುವಿನ ಉಡುಪಿನ ಗೊಂಡೆನ ಮುಟ್ಟಿದರೆ ಸಾಕು, ನನಗೆ ಗುಣವಾಗುವುದೇ In this ಎಂಬುದಾಗಿ. mind, just she is whispering, let me go and touch the hem of his garment. ಆದ್ರೆ ನಾವು ಅಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಗುಂಪಾಗಿ ಅನೇಕ ಜನರು ಸೇರಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. But we are seeing over there, wherever Jesus went there, the heavy crowd of people were there. ಆ ಒಂದು ಗುಂಪಾಗಿರುವಂತ ಜನರ ಒಂದು ಮಧ್ಯದಲ್ಲಿ ಕೂಡ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಎಲ್ಲರನ್ನ ಸರಿಸುತ್ತಾ ಅವಳು ಏನ್ ಮಾಡ್ತಾ ಯೇಸು ಸ್ವಾಮಿ ಕಡೆಗೆ ಹೋಗ್ತಾ ಇದ್ದಾಳೆ. In midst of that crowd, she pressed too forward to touch Jesus. ಅವಳಲ್ಲಿ ತನ್ನ ದೇಹದಲ್ಲಿ ಬಹಳವಾಗಿ ಬಲಹೀನಳಾಗಿದ್ದಾಳೆ.
She's weak completely. ಯಾಕೆಂದ್ರೆ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಳಲ್ತಾ ಇದ್ದಾಳೆ. Why? Because she's suffering from past 12 years. ಅಷ್ಟೇ ಅಲ್ಲದೆ ಮಾನಸಿಕ ಒಂದು ಒತ್ತಡದಲ್ಲಿ ಕೂಡ ಅವಳು ಬಳಲ್ತಾ ಇದ್ದಾಳೆ. Also she is in depression. ಆ ಒಂದು ನಿರಾಶೆಯಲ್ಲಿ ಒಂದು ತಿರಸ್ಕಾರದಲ್ಲಿ ಇರುವಂತ ಆ ಸ್ತ್ರೀ ಏನ್ ಮಾಡ್ತಿದೆ ತನ್ನ ಹೃದಯದಲ್ಲಿ ಅಂದುಕೊಳ್ತೇನೆ, ನಾನು ಹೋಗಿ ಯೇಸುವನ್ನ ಮುಟ್ಟಿದರೆ ಸಾಕು ನನಗೆ ಗುಣವಾಗುವುದು ಎಂಬುದಾಗಿ. That hopeless and rejected woman, she is willing to touch Jesus over there. ಹೇಗೆ ಆ ರಕ್ತ ಕುಸುಮ ರೋಗಿ ಯೇಸು ಸ್ವಾಮಿಯನ್ನ ತನ್ನ ಜೀವಿತದಲ್ಲಿ ಬರುವಂತೆ ಸ್ವೀಕಾರ ಮಾಡಿಕೊಂಡ್ಲು, how she accepted Jesus in her life. ಅದೇ ರೀತಿಯಾಗಿ ನೀವು ಕೂಡ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವುದಾಗಿದ್ದರೆ, in same way, if you are ready to accept Jesus in your ಆತ life, ನಿಮ್ಮನ್ನು ಬಿಡುಗಡೆ ಮಾಡಲು he ಶಕ್ತನಾಗಿದ್ದಾನೆ. is able to deliver you ಆತ completely. ನಿಮ್ಮನ್ನು ಸ್ವಸ್ಥತೆ ಮಾಡಲು He ಶಕ್ತನಾಗಿದ್ದಾನೆ. is able to heal you ನಿಮ್ಮ completely. ಪರಿಸ್ಥಿತಿಗಳನ್ನು ಬದಲಾಯಿಸಲು ಆತನು He ಶಕ್ತನಾಗಿದ್ದಾನೆ. is able to change your ನಾವು ನೋಡ್ತಾ situation. ಇದ್ದೀವಿ, ರಕ್ತ ಕುಸುಮ ರೋಗಿ ಒಂದು ನಿರಾಶೆಯಲ್ಲಿ ಬಳಲ್ತಾ ಇದ್ದಾಳೆ, ನಿರೀಕ್ಷೆ ಇಲ್ಲದೆ ಇರುವಂತ ಜೀವಿತ, ಅನೇಕ ಭಯಗಳಿಂದ ಜೀವನವನ್ನು ನಡೆಸ್ತಾ ಇದ್ದಾಳೆ. We are seeing here this blood issued woman, she facing lot of rejection and fear and she is hopeless now. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಯೇಸು ಸ್ವಾಮಿ ಯಾವಾಗ ಅವಳ ಜೀವಿತದಲ್ಲಿ ಬಂದಳು, But when Jesus entered to her life, ಆಗ ಏನಾಗ್ತಾ ಇದೆ ಅಂದ್ರೆ ಅವಳ ಜೀವಿತ ನಿರೀಕ್ಷೆ ಇಲ್ಲದೆ ಇರುವಂತ ಜೀವಿತದಿಂದ ನಿರೀಕ್ಷೆಯ ಜೀವಿತಕ್ಕೆ ಕಾಲಿಡ್ತಾ ಇದ್ದಾಳೆ. that life turned to hopelessness to hope. ಆ ಒಂದು ಸ್ವಸ್ಥತೆ ಇಲ್ಲದೆ ಇರುವಂತ ಜೀವಿತದಿಂದ ಸ್ವಸ್ಥತೆಯ ಜೀವಿತಕ್ಕೆ ಕಾಲಿಡ್ತಾ ಇದ್ದಾಳೆ. Where she never had a healing, there she received healing. ಒಂದು ಬಿಡುಗಡೆ ಇಲ್ಲದೆ ಇರುವಂತ ಜೀವಿತದಿಂದ ಬಿಡುಗಡೆ ಜೀವಿತಕ್ಕೆ ಕಾಲಿಡ್ತಾ ಇದ್ದಾಳೆ. In her 12 years, she never saw deliverance. She entered to delivered life. ಅನೇಕ ವೈದ್ಯರ ಬಳಿ ಹೋಗಿದ್ದಾಳೆ, She went to many physicians, ಆದ್ರೆ ಎಲ್ಲಿ ಕೂಡ ಅವಳಿಗೆ ಒಂದು ಸ್ವಸ್ಥತೆ ಸಿಗ್ಲಿಲ್ಲ. but nowhere she found deliverance. ನಾವು ಸತ್ಯವೇದದಲ್ಲಿ ನೋಡ್ತೀವಿ, ಅವಳು ಅನೇಕ ಸ್ಥಳಗಳಲ್ಲಿ ಹೋಗಿರ್ಬೋದು, ಅನೇಕ ಸ್ಥಳಗಳಿಗೆ ಅವಳು ಹೋಗಿರ್ಬೋದು, She went to many places for healing, ಆದ್ರೂ ಕೂಡ ಅವಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳದೆ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ. but nowhere she found her healing. ಆದ್ರೆ ಯಾವಾಗ ಯೇಸು ಕ್ರಿಸ್ತನನ್ನ ಅವಳು ಅಂಗೀಕಾರ ಮಾಡಿಕೊಂಡ್ಳು, But when she accepted Jesus Christ, ಅಂದ್ರೆ ಯೇಸು ಕ್ರಿಸ್ತನನ್ನ ತನ್ನ ಜೀವಿತದಲ್ಲಿ ಬರುವಂತೆ ಸ್ವೀಕಾರ ಮಾಡಿಕೊಂಡ್ಳು, when she accepted Jesus Christ in her life, ಆಗ ಏನಾಯ್ತಂದ್ರೆ ಅವಳ ಜೀವಿತ ಮಾರ್ಪಡುವಂತದನ್ನ ನಾವು ನೋಡ್ತಾ ಇದ್ದೇವೆ. there her life changed completely. ಅದೇ ರೀತಿಯಾಗಿ ದೇವರು ನಿಮಗೆ ಹೇಳ್ತಾ ಇದ್ದಾರೆ, Right now God is telling ನೀವು you, ಅನೇಕ ಪರಿಸ್ಥಿತಿಗಳಿಗೆ ಸೋತು ಹೋಗಿರ್ಬೋದು, you may fail in many situations, ಅನೇಕ ನಿರೀಕ್ಷೆ ಇಲ್ಲದೆ ಇರಬಹುದು, you may today hopeless, ಅನಾರೋಗ್ಯದಲ್ಲಿ ನೀವು ಬಿದ್ದಿರ್ಬೋದು, you may in sick bed, ಬಿಡುಗಡೆ ಇಲ್ಲದೆ ನೀವು ಇರ್ಬೋದು, today you may not have deliverance, ಅನೇಕ ಒಂದು ಹಣದ ಸಮಸ್ಯೆಯಲ್ಲಿ ನೀವು ಇರ್ಬೋದು, today you may have in ಒಂದು money risk, ಹಣ ಒಂದು ಕೊರತೆಗಳಲ್ಲಿ ನೀವು ಜೀವನವನ್ನ ಮಾಡ್ತಾ today you ಇರ್ಬೋದು. are suffering or facing many lack in ಆದ್ರೆ your life. ನೀವು ಯಾವಾಗ ಈಗಲೇ ನೀವು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವುದಾಗಿದ್ದರೆ, But if you are ready to accept Christ now, ಅಂದ್ರೆ ಯೇಸು ಕ್ರಿಸ್ತನನ್ನ ನಿಮ್ಮ ಜೀವಿತದಲ್ಲಿ ನೀವು ಯಾವಾಗ ಇಂಟರ್ಫಿಯರ್ ಮಾಡ್ತೀರಾ, when you interfere Jesus Christ completely into your life, ಆಗ ನಿಮ್ಮ ಜೀವಿತ ಅದೇನಾಗ್ಲಿಕ್ಕಿದೆ ಅಂದ್ರೆ ಬದಲಾವಣೆ ಆಗ್ಲಿಕ್ಕಿದೆ. that moment your life will going to change completely. ನಿಮ್ಮ ಜೀವಿತದಲ್ಲಿ ಒಂದು ಒತ್ತಡ ತುಂಬಿರ್ಬೋದು, You may facing many oppression in your ಆದ್ರೆ life, ದೇವರು ಇವತ್ತು ನಿಮ್ಮನ್ನ ಆನಂದ ತೈಲದಿಂದ ತುಂಬಿಸ್ಲಿಕ್ಕಿದ್ದಾನೆ. but God is ready to fill you with the joy of gladness. ದೇವರಾತ್ಮನು ಇಲ್ಲಿರುವಂತವ್ರಿಗೆ ಹೇಳ್ತಾ ಇದ್ದಾನೆ, God, the Spirit of God saying, oh, ನಿಮ್ಮ yes, ದುಃಖವು people, ಹೋಗಿ ಸಂತೋಷವಾಗುವುದೆಂಬುದಾಗಿ. your mourning will turn to joy. ದೇವರು ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. Whoever come to me, I'll never leave them. God is telling you. ನಿನಗೆ ಯೇಸು ಸ್ವಾಮಿ ಕುರಿತಾಗಿ ಗೊತ್ತಿಲ್ಲದೆ ಇರುವುದಾಗಿದ್ರೆ, Today you may not knowing about Jesus Christ. ನೀನು ಒಂದೇ ಒಂದು ಪ್ರಾರ್ಥನೆಯನ್ನು ಮಾಡು, Today you just pray along with this ಯೇಸುವೆ one ನನ್ನ prayer. ಹೃದಯದಲ್ಲಿ ಬಾ ಎಂಬುದಾಗಿ. Jesus just come to my heart. ಆತ ನಿನ್ನ ಹೃದಯದಲ್ಲಿ ಬಂದು ನಿನ್ನ ಜೀವಿತವನ್ನ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. Today he is able to come to your life and he is able to change your life completely. ನೀನು ಒಂದು ವೇಳೆ ಯೇಸು ಕ್ರಿಸ್ತನನ್ನ ತಿಳಿದಾಗ ಕೂಡ ಒಂದು ಪಾಪದ ಜೀವಿತದಲ್ಲಿ ನೀವು ಬಿದ್ದಿರಬಹುದು. Today you might have stuck with a sinful life. You already, if you accept Christ and you are stuck with a sinful life. ಆದರೆ ದೇವರು ನಿಮ್ಮನ್ನು ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. But God is able to deliver you completely. ಹೇಗೆ ಈ ರಕ್ತ ಕುಸುಮ ರೋಗಿ, ಬಲಹೀನತೆಯಿಂದ ತುಂಬಿರುವಂತ ರಕ್ತ ಕುಸುಮ ರೋಗಿ ತನ್ನನ್ನ ಒತ್ತಡದಿಂದ ಯೇಸುವಿನ ಬಳಿಗೆ ಹೋಗುವಂತೆ ಮಾಡಿಕೊಂಡಳು. How this blood issued woman, how she pressed forward to
touch Jesus. ಅದೇ ರೀತಿ ನೀವು ಇರುವಂತ ಸ್ಥಳದಲ್ಲಿ ಯೇಸುವನ್ನ ನೀವು ಮುಟ್ಟುವುದಾಗಿದ್ದರೆ, In same way, if you are ready to touch Jesus, the place wherever you are, ನಿಮಗೆ ಸ್ವಸ್ಥತೆ ಉಂಟಾಗಲಿಕ್ಕಿದೆ, ಬಿಡುಗಡೆ there you will ಉಂಟಾಗಲಿಕ್ಕಿದೆ, going to have a healing or deliverance. ನೀವು ಅದ್ಭುತವನ್ನು ನೋಡ್ಲಿಕ್ಕಿದ್ದೀರಾ. You will going to see a miracle in your life. ಯಾಕಂದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. Why? Because the Bible says, ದಾವೀದನು ಹೇಳ್ತಾನೆ ಕೀರ್ತನೆ 16ನೇ 8ನೇ David ವಚನದಲ್ಲಿ, says in Psalms 16:8, 16:8, I have set God before me ಎಂಬುದಾಗಿ ಹೇಳ್ತಾನೆ. ನಾನು ದೇವರನ್ನ ಯೆಹೋವನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. I have set God before me. ಅಂದ್ರೆ So David ದೇವರು said. ನಮ್ಮ ಮುಂದೆಯೇ ಆತನು ಇದ್ದಾನೆ. So God is next to us. ಈಗ ನೀವು ಇರುವಂತ ಸ್ಥಳದಲ್ಲಿ ದೇವರು ನಿಮ್ಮ ಮುಂದೆ ನಿಂತುಕೊಂಡಿದ್ದಾನೆ. Right now, God is wherever you must sit, but God is next to you. ನೀನು ಯಾವ God is in ಸ್ಥಳದಲ್ಲಿ front ಆದ್ರೂ of you. ಇರಬಹುದು, ನಿನ್ನ ಜೀವಿತ ಯಾವುದೇ ರೀತಿಯಲ್ಲಿ ಆಗಿ ಇರಬಹುದು. No matter what is your life, no matter what is your situation, no matter wherever you are, ದೇವರು ನೀನು ಇರುವಂತ ಸ್ಥಳದಲ್ಲಿ ಆತನು ನಿಂತುಕೊಂಡಿದ್ದಾನೆ. God is in front of you. He is standing next to you. ಆತ ನಿನ್ನ ಪಕ್ಕದಲ್ಲಿ, ನಿನ್ನ ಮುಂದೆ ಆತನು ನಿಂತುಕೊಂಡಿದ್ದಾನೆ. He is beside you. He is in front of ಹೇಗೆ you. ರಕ್ತ ಕುಸುಮ ರೋಗಿ ಹೋಗಿ ಯೇಸುವನ್ನು ಮುಟ್ಟಿದಳು, How that blood issued woman went and touched Jesus. ಅದೇ ರೀತಿಯಾಗಿ ನೀನು ಇದೇ ಸಮಯದಲ್ಲಿ ನೀನು ಯೇಸುವನ್ನು ಮುಟ್ಟುವುದಾಗಿದ್ದರೆ ನೀನು ಬಿಡುಗಡೆನ ಸ್ವಸ್ಥತೆಯನ್ನ ನೀನು ಹೊಂದಿಕೊಳ್ಳಲಿಕ್ಕಿದೆಯಾ? In same way, if you are ready to touch Jesus, you are going to receive a healing and deliverance in your life. ನೀನು ಒಂದು ವೇಳೆ ನಿನ್ನ ಸೇವೆ ಇನ್ನ ಅಭಿವೃದ್ಧಿ ಆಗ್ತಲೇ ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇರಬಹುದು. You may disappoint, like you are thinking nothing is going forward in my ministry or nothing is working, like that you are thinking. ನನ್ನ ಸೇವೆಯಲ್ಲಿ ಏನು ಇನ್ನ ಅದ್ಭುತಗಳು ನಡೀತಲ್ಲ, ಬಿಡುಗಡೆ ನಡೀತಲ್ಲ ಎಂಬುದಾಗಿ ನೀನು ಅಂದ್ಕೊಳ್ತಾ ಇರಬಹುದು. Why in my ministry no miracles and no deliverance, like that you may thinking. ಆದ್ರೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ಸೇವೆಯನ್ನು ನಾನು ಬಲವಾಗಿ ಅಭಿವೃದ್ಧಿ ಮಾಡ್ಲಿಕ್ಕಿದ್ದೇನೆ But ಎಂಬುದಾಗಿ. God is telling, I am going to establish your ministry. ನಿನ್ನ ಪ್ರಾರಂಭ ಅದು ಚಿಕ್ಕದಾಗಿರ್ಬೋದು, Your starting it may small, ಆದ್ರೆ ನಿನ್ನ ಅಂತ್ಯವು ಅದೇನಾಗ್ಲಿಕ್ಕಿದೆ, ಮಹಿಮೆ but ಉಳ್ಳದಾಗಿರ್ಲಿಕ್ಕಿದೆ. ending will going to be prosperous and glorious. ಇದೇ ಸಮಯದಲ್ಲಿ ನೀನು ಯೇಸುವನ್ನ ನೀನು ನಿನ್ನ ಜೀವಿತದಲ್ಲಿ ಇಂಟರ್ಫಿಯರ್ ಮಾಡುವಾಗ, Right now, if you are ready to accept Jesus in your life, ನೀ ಹೇಗೆ ಈ ಪರಿಸ್ಥಿತಿಗಳಲ್ಲಿ ರಕ್ತ ಕುಸುಮ ರೋಗಿ ತನ್ನ ಪರಿಸ್ಥಿತಿಯಲ್ಲಿ ಯೇಸುವನ್ನ ಬರಮಾಡಿಕೊಂಡ್ಲು, ಅದೇ ರೀತಿಯಾಗಿ ನಿನ್ನ ಪರಿಸ್ಥಿತಿ ಯಾವ ಪರಿಸ್ಥಿತಿ ಆಗಿದೆ, ಅದು ಅನಾರೋಗ್ಯ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಕೊರತೆ ಆಗಿರ್ಬೋದು, ಒಂದು ಕುಟುಂಬದ ಸಮಸ್ಯೆ ಆಗಿರ್ಬೋದು, ಸೇವೆಯಲ್ಲಿ ಆಗಿರುವಂತ ತೊಂದರೆ ಆಗಿರ್ಬೋದು, ಆ ಪರಿಸ್ಥಿತಿಗಳಲ್ಲಿ ಯೇಸುವನ್ನ ನೀನು ಇಂಟರ್ಫಿಯರ್ ಮಾಡುವಾಗ ಹೇಗೆ ಈ ಮಗಳು ರಕ್ತ ಕುಸುಮ ರೋಗಿ ಸ್ವಸ್ಥತೆನ ಹೊಂದಿಕೊಂಡ್ಲು, ಅದೇ ರೀತಿಯಾಗಿ ನೀನು ಸ್ವಸ್ಥತೆನ ಈಗಲೇ ಈ ಕ್ಷಣದಲ್ಲಿ ನೀನು ಹೊಂದಿಕೊಳ್ಳಿಕ್ಕಿದೆಯಾ? how this blood issued woman have involved Jesus in a situation, and how she pressed forward to touch Jesus. In same way, no matter what you are facing in your life, no matter whatever it might be a ministry, it might be a work, or it might be a job, whatever it, if you are ready to involve Jesus in your life, you are going to see a deliverance in your life. ಯೇಸು ಸ್ವಾಮಿ ಹೇಳಿದ್ರು ಆ ರಕ್ತ ಕುಸುಮ ರೋಗಿಗೆ, Jesus said to that blood issued ನಿನ್ನ woman, ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಎಂಬುದಾಗಿ. your faith has healed you. ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾರೆ, ನೀನು ನಂಬುವುದಾದರೆ ನೀನು ದೇವರ ಮಹಿಮೆನ ಕಾಣುವೆ ಎಂಬುದಾಗಿ. Right now Jesus is telling, if you believe, you are going to see the ನಾನು ನಿಮಗೋಸ್ಕರ, glory. ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇನೆ. Right now I am going to pray for you all. ನೀವು ನಂಬುವುದಾಗಿದ್ದರೆ, If you are ready, if you believe, ನೀವು ಯಾವುದಕ್ಕೋಸ್ಕರ ನೀವು ದೇವರನ್ನ ನಂಬ್ತಾ ಇದ್ದೀರೋ, we don't know for what you are trusting God, ಆ ಅದ್ಭುತವನ್ನ, ಒಂದು ಅಭಿಷೇಕವನ್ನ, ಒಂದು ಬಿಡುಗಡೆ ನೀವು ಹೊಂದಿಕೊಳ್ಳಿಕ್ಕಿದ್ದೀರಾ. but you are going to receive that miracle and that deliverance in your life. ಈಗಲೇ ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. Let us close our eyes and ask for God. Pray. ದೇವರ ಪ್ರಸನ್ನತೆಯಿಂದ ನಿಮ್ಮನ್ನು ದೇವರು ತುಂಬಿಸಲಿಕ್ಕಿದ್ದಾರೆ. God is ready to fill you with His presence. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ದೇವರೇ, ಈ ವಾಕ್ಯಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ. Lord, we thank you for this wonderful word which you have given, O Father. ಥ್ಯಾಂಕ್ ಯು ಲಾರ್ಡ್. ನೀನು ನಿರಾಶೆಯಿಂದ ಇರಬಹುದು, You may in hopelessness, ಅನೇಕ ಭಯದಿಂದ ನೀನು ತುಂಬಿರಬಹುದು, you may fill with a lot of fear, ಆದ್ರೆ ಈಗ ದೇವರ ಆತ್ಮ ನಿಮ್ಮ ಮೇಲೆ ಇಳಿದು ಬರಲಿಕ್ಕಿದ್ದಾನೆ. but right now the Spirit of Lord is touching you. ಇವತ್ತಿನಿಂದ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. From today your life will never be the same, ಯಾಕಂದ್ರೆ ನಿಮ್ಮ ಪರಿಸ್ಥಿತಿಗಳಲ್ಲಿ ದೇವರನ್ನು ನೀವು ಬರಮಾಡಿಕೊಳ್ತಾ ಇದ್ದೀರಾ. because you are involving Jesus in your situations. ಆ ರಕ್ತ ಕುಸುಮ ರೋಗಿ ಹೇಗೆ ತನ್ನ ಪರಿಸ್ಥಿತಿಯಲ್ಲಿ ಅನಾರೋಗ್ಯದಲ್ಲಿ ದೇವರನ್ನ ಬರಮಾಡಿಕೊಂಡ್ಲು, How that blood issued woman have involved Jesus in our sickness. ಅದೇ ರೀತಿಯಾಗಿ ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಯೇಸುವನ್ನು ನೀವು ಬರಮಾಡಿಕೊಳ್ಳ್ರಿ. In same way, whatever your situation may, just involve Jesus in that situation. ಈಗಲೇ ದೇವರ ಪ್ರಸನ್ನತೆ ನಿಮ್ಮನ್ನ
ಬಿಡುಗಡೆ ಮಾಡಲಿಕ್ಕಿದೆ, ಸ್ವಸ್ಥತೆ ಪಡಿಸಲಿಕ್ಕಿದೆ. Amen. Right now, that presence is going to heal you and it will going to deliver you. Thank you, Lord Jesus. Thank you. ದೇವರ ಆತ್ಮನು ನೀವಿರುವಂತ ಸ್ಥಳದಲ್ಲಿ ಆತನು ಚಲಿಸ್ತಾನೆ. ದೇವರ ಸ್ಪರ್ಶವನ್ನ ಹೊಂದಿಕೊಳ್ಳು. Thank you, Lord. ಹೇಗೆ ರಕ್ತ ಕುಸುಮ ರೋಗಿ ಹೋಗಿ ನಂಬಿಕೆಯಿಂದ ಯೇಸುವಿನ ಉಡುಪಿನ ಗೊಂಡೆನ ಮುಟ್ಟಿದಳು, ಈಗ ನಾವೆಲ್ಲರ ಕೈಗಳನ್ನ ಚಾಚಿ ಯೇಸುವನ ನಂಬಿಕೆಯಿಂದ ಮುಟ್ಟೋಣ. The same way how the bloodish woman had touched Jesus with the faith, and in same way let us touch Jesus who is next to us. ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ಅದ್ಭುತವನ್ನ ನಿರೀಕ್ಷೆ ಮಾಡ್ತಾ ಇದ್ದೀರೋ ಆ ಅದ್ಭುತವನ್ನ ಹೇಳಿ ಈಗಲೇ ನಿಮ್ಮ ಮುಂದೆ ನಿಂತಿರುವಂತ ಯೇಸುವನ್ನ ನೀವು ಮುಟ್ರಿ. Whatever the miracle you are expecting in your heart and in your mind, tell that miracle and touch Jesus. ಈಗಲೇ ಯೇಸುವನ್ನ ನಾವು ಮುಟ್ಟೋಣ. Let us touch Jesus. ನೀವು ಯೇಸುವಿನ ಕೈಗಳನ್ನು ಚಾಚಿ ನಂಬಿಕೆಯಿಂದ ಮುಟ್ಟುವಾಗ ನೀವು ದೇವರ ಮಹಿಮೆಯನ್ನು ನೀವು ನೋಡ್ಲಿಕ್ಕಿದ್ದೀರಾ. ನಿಮ್ಮ ಪರಿಸ್ಥಿತಿ ಬದಲಾವಣೆ ಆಗ್ಲಿಕ್ಕಿದೆ, ನಿಮಗೆ ಬಿಡುಗಡೆ ಆಗ್ಲಿಕ್ಕಿದೆ, ಸ್ವಸ್ಥತೆ ಉಂಟಾಗ್ಲಿಕ್ಕಿದೆ, ನಿಮ್ಮ ದುಃಖವು ಹೋಗಿ ಸಂತೋಷ ಉಂಟಾಗ್ಲಿಕ್ಕಿದೆ. Your situation is going to change. You are going to heal. Your body is going to dancing. ದೇವರ ಬಿಡುಗಡೆ ಸ್ವಸ್ಥತೆನ ಅದ್ಭುತನ ಸ್ವೀಕಾರ ಮಾಡಿಕೊಳ್ಳಿ. Let us receive the miracle and deliverance in your life. ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. Let us give thanks to God. ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೇಳಿದರು, Jesus said on the cross, ಇಟ್ ಇಸ್ ಫಿನಿಶ್ಡ್ ಎಂಬುದಾಗಿ. ಇದು ಮುಗಿಯಿತು ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲಾ ಒಂದು ನಿರಾಶೆ, ಅನಿರೀಕ್ಷೆ, ಅನಾರೋಗ್ಯ, ಕಠಿಣ ಪರಿಸ್ಥಿತಿಗಳು ಅದು ಮುಗಿಯಿತು ಎಂಬುದಾಗಿ ದೇವರ ಆತ್ಮನು ಹೇಳ್ತಾ ಇದ್ದಾರೆ. The same words Jesus is declaring in your life. Whatever the hopelessness, whatever the rejection, whatever the depression you are facing, it is finished. ಇಲ್ಲಿ ಒಬ್ರು ಸಹೋದರಿ ಇದ್ದೀರಾ, Here one sister is watching us. ನನ್ನ ಜೀವಿತ ಏನಿಲ್ಲ ಅದು ಸೆಟಲ್ ಆಗಿಲ್ಲ ಎಂಬುದಾಗಿ ನೀನು ಕೊರಗ್ತಾ ಇದೀಯಾ. You are thinking and you are depressed because your life has not settled. ಆದ್ರೆ ದೇವರು ನಿನಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನ ನನ್ನ ಚಿತ್ತದಲ್ಲಿ, ಉದ್ದೇಶದಲ್ಲಿ ಸ್ಥಾಪನೆ ಮಾಡ್ಲಿಕ್ಕಿದ್ದೇನೆ But ಎಂಬುದಾಗಿ. God is telling, I am going to establish you in my ಒಂದೇ will. ಒಂದು ವರ್ಷದಲ್ಲಿ ನಿನ್ನ ಜೀವಿತ ಒಂದು ಸೆಟಲ್ ಆಗುವಂತದನ್ನ ನೀನು In 1 ನೋಡ್ಲಿಕ್ಕಿದ್ದೀಯ. year your life will going to settle ಲಭ ಹಸ completely. ಕೇಳಿಗದ ಲಭ ಶಂದರ ಮಾಂದೆ ಊರಿ ಮಮ ಸಕೇರೆ ರಿಯಾತರ ಮಾತುರು ರಕತರ ಮಕಸಂದಿರೆ. ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆತನಿಗೆ ನಾವು ಮಹಿಮೆಯನ್ನು, ಘನತೆಯನ್ನು ನಾವು ಸಲ್ಲಿಸೋಣ. ಯಾಕಂದ್ರೆ ಆತನೇ ಘನತೆಗೆ ಮಹಿಮೆಗೆ ಯೋಗ್ಯನಾಗಿರುವ ದೇವರ Because ಆತನಾಗಿ He is ನಾವು worthy for each and ದೇವರೇ, every glory. ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಸ್ವಾಮಿ. Lord, ಎಲ್ಲ ಮಹಿಮೆ, ಘನತೆ ನಿನಗೆ ಮಾತ್ರ ನಾವು ಸಲ್ಲಿಸ್ತಾ ಇದ್ದೇವೆ. all glory to you alone, Father. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. Thank you for your presence. ಇದನ್ನು ನೋಡುವಂತ ಎಲ್ಲಾ ಜನರಿಗೋಸ್ಕರ ನಾನು ಪ್ರಾರ್ಥನೆ Lord, ಮಾಡ್ತಾ ಇದ್ದೇನೆ. whoever watching us in online, oh Father, we are praying for them. ಎಲ್ಲಾ ಕತ್ತಲೆ ಅವರನ್ನ ಬಿಟ್ಟು ಹೋಗುವಂತೆ ಅಪ್ಪಣೆ ಕೊಡ್ತಾ ಇದ್ದಾನೆ. Lord, we are declaring and we are giving command to each and every darkness to leave that life completely. Thank you, Jesus. ಈಗಲೇ ದೇವರ ಸಮಾಧಾನವನ್ನ, ಶಾಲೋಮನ್ನ ನಾನು ಬಿಡುಗಡೆ ಮಾಡ್ತಾ ಇದ್ದಾನೆ. Lord, we are releasing shalom to their life, oh Father. ಅವರ ಜೀವಿತದಲ್ಲಿರುವ ಎಲ್ಲಾ ಪರ್ವತ ಬಿರುಗಾಳಿಗೆ ಶಾಲೋಮನ್ನ ನಾನು ಘೋಷಣೆ ಮಾಡ್ತಾ ಇದ್ದಾನೆ. Lord, whatever the mountains and whatever the storms they are facing, oh Father, we are speaking peace over there, oh Father. Shalom over there, oh ಈ Father. ಪ್ರಾಪರ್ಟಿ ಎಕ್ಸ್ಪ್ಲೋಷನ್ ನಡೆಸ್ತಿರುವಂತ ನಿನ್ನ ಸೇವಕನಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾವೆ. Lord, we are praying for the pastor who is leading this prophetic explosion, oh Father. ಅಭಿಷೇಕ್ ಪಾಸ್ಟರ್ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ Lord, ಸ್ವಾಮಿ. we are praying for Pastor Abhishek and his family, oh Father. ಅವರನ್ನು ನೀನು ಮುಟ್ಟಿ ಆಶೀರ್ವಾದ ಮಾಡು. Lord, bless him more and more, oh Father. Hallelujah. ರಿಕತರ ಮಾಂದೆ ಅವರ ಜೀವಿತದಲ್ಲಿ ದೇವರೇ ಇನ್ನು ದೊಡ್ಡ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ನೀನು ಮಾಡಲಿಕ್ಕಿದೆ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ Lord, ಇದ್ದೇನೆ. thank you for the things which you are going to do in his life for coming days, oh Father. ಒಂದು ಅನೇಕ ಸರ್ಪ್ರೈಸ್ ಗಳನ್ನ ನೀವು ನೋಡ್ಲಿಕ್ಕಿದ್ದೀರಿ ಎಂಬುದನ್ನು ದೇವರ ಆತ್ಮನು ಹೇಳ್ತಾ ಇದ್ದಾರೆ. God is telling right now you are going to see many surprises in your life. Thank you, Lord Jesus. Thank you, Lord Jesus. ಅನೇಕ ಕಡೆಗಳಲ್ಲಿ ಒಂದು ಬಾಗಿಲು ತೆರೆಯುವಂತದನ್ನ ನಾನು ನೋಡ್ತಾ ಇದ್ದಾನೆ. God is opening many doors for you that I am seeing right now. ಓ ರಕತರ ಮಾಂದೆ ದೇವರೇ, ಈ ಒಂದು ಅವಕಾಶಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾನೆ. Lord, I thank you for this wonderful opportunity, oh Father. ಈ ಒಂದು ಫೇಸ್ಬುಕ್ ಪೇಜ್ ಅನ್ನ ದೇವರೇ, ಯೇಸುವ ಪ್ರಾಫಿಟಿಕ್ ಮಿನಿಸ್ಟ್ರಿ ಅನ್ನ ದೇವರೇ ಆಶೀರ್ವಾದ ಮಾಡ್ತಾ ಇದ್ದಾವೆ. Lord, we bless this Facebook page, oh Father. ಇದರ ಮೂಲಕವಾಗಿ ಅನೇಕ ಕಳೆದು ಹೋಗುವಂತ ಆತ್ಮಗಳು ರಕ್ಷಿಸಲ್ಪಡುವಂತೆ ನೀನು ಕೃಪೆಯನ್ನು ಅನುಗ್ರಹಿಸು. Lord, through this, oh Father, you bless many lost sheep, oh Father. ನಿನ್ನ
ಪ್ರಸನ್ನತೆಗಾಗಿ ಸ್ತೋತ್ರ. Thank you for your presence, Lord. ಎಲ್ಲ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ. All glory and honor, everything for you alone, Father. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ನಮ್ಮ ತಂದೆ. In Jesus' name we pray. ಆಮೆನ್. Amen. ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ, ದೇವರು ನಿಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತವನ್ನು ಮಾಡಿದರೆ, ಏನಾದರೂ ಸಾಕ್ಷಿ ಇದ್ದರೆ ದಯವಿಟ್ಟು ನೀವು ಈ ಒಂದು ಫೇಸ್ಬುಕ್ ಪೇಜಲ್ಲಿ ನೀವು ಬರೀರಿ. ಅದರ ಮೂಲಕವಾಗಿ ನಾವು ಕೂಡ ನಿಮ್ಮೊಂದಿಗೆ ಸೇರಿ ದೇವರನ್ನ ಮಹಿಮೆ ಪಡಿಸಬಹುದು. If you have any miracles and if you have any testimony, please write to us through this page so that we can praise God with you along.